ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಧಾರವಾಡದಲ್ಲಿ ಕ್ಷುಲ್ಲಕ ಕಾರಣಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿ, ಮೂವರಿಗೆ ಗಾಯ. ಕ್ಷುಲ್ಲಕ ಕಾರಣಕ್ಕೆ 2 ಗುಂಪುಗಳ ನಡುವೆ ಭಾರೀ ಮಾರಾಮಾರಿ ನಡೆದ ಘಟನೆ ಧಾರವಾಡದ ಸತ್ತೂರು ಗ್ರಾಮದ ಬಳಿ ನಡೆದಿದೆ. ಘಟನೆ ವೇಳೆ 3 ಯುವಕರು ಗಾಯಗೊಂಡಿದ್ದಾರೆ. ತಡಸಿನಕೊಪ್ಪ ಗ್ರಾಮದ ಯುವಕರಾದ ಕಾಳಿಂಗ್ ಅಭಿಷೇಕ್ ಹಾಗೂ ಮಂಜುನಾಥ್ ಎಂಬುವವರ ಮೇಲೆ ಸತ್ತೂರು ಗ್ರಾಮದ 7 ಜನರು ಸೇರಿ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಲಾಗಿದೆ. ಓರ್ವನಿಗೆ ಚಾಕುವಿನಿಂದ ಇರಿದಿರುವಂತಹ ಶಂಕೆ ವ್ಯಕ್ತವಾಗಿದ್ದು, ಗಾಯಾಳುಗಳನ್ನು ತಕ್ಷಣವೇ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಿಂದೆ ವಾಲ್ಮೀಕಿ ಮೂರ್ತಿ ಸ್ಥಾಪನೆ ವಿಚಾರವಾಗಿ 2 ಗ್ರಾಮಗಳ ಯುವಕರ ನಡುವೆ ಗಲಾಟೆ ನಡೆದಿತ್ತು. ಅದೇ ವಿಷಯವನ್ನ ಮುಂದಿಟ್ಟುಕೊಂಡು ಈ ದಾಳಿ ನಡೆಸಲಾಗಿದೆ ಎಂಬ ಆರೋಪವೂ ಸಹ ಕೇಳಿಬಂದಿದೆ. ಇನ್ನು ಸತ್ತೂರು ಪಾಲಿಕೆ ಸದಸ್ಯನ ಮಗನಿಂದಲೇ ಹಲ್ಲೆ ನಡೆದಿದೆ ಎಂಬ ಗಂಭೀರ ಆರೋಪವೂ ಎದುರಾಗಿದೆ. ಘಟನೆ ವಿದ್ಯಾಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಈಗ ನಾವು ಗುಲ್ಬರ್ಗಿಗೆ ಸ್ವಲ್ಪ ಸರಿ ಅಂದರೆ ಏನು ತಡ್ಸ್ಕೊಂಬೋದು ಬಸ್ಕೊಬ್ರು ಭಾಳ ಆಗೈತಿ ಬ್ಯಾಟ್ರಿ ಸೊಳ್ಳೆ ಮಕ್ಕಳು ಅಂತೇಳಿ ಓಡಾಡ್ಸ್ಕೊಡ್ತಾನೆ. ಕಾರ್ಪೊರೇಟ್ ಬಸ್ ಫಸ್ಟ್ ಹೊಡೆದಾನೆ, ಆಮೇಲೆ 3 ಹುಡುಗರು ಕರ್ಸ್ಕೊಡ್ತಾನೆ. ಚಾಕುಲೆ ಬಡಿಗೆಲೆ ಕಲ್ಲಿಲೆ ಹೊಡೆದಾರೆ. ಕಾರ್ಪೊರೇಟ್ ಬಸ್ ಹೊಡೆದಾನೆ. ಪೊಲೀಸರು ಮುಂದೆ ನಿಂತರೂ ಹೊಡ್ಸ್ಯಾರ. ಅವ್ರು ಒಂದು 100 ಮಂದಿ ನಾವು 3 ಮಂದಿ. ಎಷ್ಟು ಮಂದಿ ಗಾಯ ಆಗೈತೆ ನಿಮಗೆ? 3 ಮಂದಿ ಪೂರ್ತಿ ಪೆಟ್ಟಾಗಿ ಸರ, ಒಳ್ಳು ಆಗ್ಯಾವ ಸರ. ಹುಡುಗರಿಗೆ ಭಾಳ ಟಾರ್ಚರ್ ಕೊಡ್ತೀವಿ ಸರ್. ಓಡಾಡ್ಸಿ ಕಾರ್ಗೆ ಎಲ್ಲ ಹೊಡೆದಾರೆ ಸರ್. ಭಾಳ ಹೊಡೆದಾರೆ ಸರ್. 3 ಹುಡುಗರು ಸೇರಿ ಕಲ್ಲು ಚಾಕುಲಿಗೂ ಹೊಡೆದಾರೆ ಸರ್. ಚಾಕುಲಿ ಹೊಡೆಯೋದು ಎಲ್ಲ ಪೆಟ್ಟಾಗಿ ಸರ್. ಎಷ್ಟೊತ್ತಿಗೆ ಆಗೈತೆ ಇದು? 8 ಗಂಟೆ ಆಯ್ತು. 8:20 ಸರ್. ಎಲ್ಲ ಆಗಿದ್ದು ಅಲ್ಲಿ ಸತ್ತೂರಾಗ ಸರ್. ಸತ್ತೂರೊಳಗೆ ಸರ್. ಓಕೆ. ನಿಮ್ಮ ಹೆಸರು? ನಮ್ಮ ಹೆಸರು ಕಾಳಿಂಗ್ ರಾಜನ್ ಸರ್. ಓಕೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.